ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಪವನ್ ಸುನಿ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ರಾಣಿ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊ. ಸೊ ನಿನ್ನೆ ಸ್ವಲ್ಪ ಕಾರಣಾಂತರಗಳಿಂದ ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ. ನಿನ್ನೆ ಸಂಚಿಕೆಯಲ್ಲಿ ಏನಾಗಿತ್ತು ಅಂತ ಒಂದು ಸಣ್ಣ ಇದರಲ್ಲಿ ಹೇಳ್ಬಿಡ್ತೀನಿ. ಕಾವೇರಿನ ಜೈಲಿಂದ ಕರ್ಕೊಂಡು ಹೋಗೋಕ್ಕೆ ಅಂತ ಬಂದಿದ್ರು. ಅಲ್ಲಿ ಕರ್ಕೊಂಡು ಹೋಗಿ ಬಂದಿರೋರು ಫೇಕ್ ಪೊಲೀಸ್ನವರಾಗಿರ್ತಾರೆ. ಅಂದರೆ ವರ್ಧಾ ಕಡೆಯಿಂದ ಯಾರೋ ಕಳಿಸ್ಕೊಟ್ಟಿರ್ತಾರೆ ಅವಳ ಕಿಡ್ನಾಪ್ ಮಾಡೋಕ್ಕೋಸ್ಕರ. ಅವಳು ಪೆರರಿಂದ ಈಚೆ ಬಂದಿರೋದ್ರಿಂದ ಅವಳ ಕರ್ಕೊಂಡು ಹೋದರೆ ಅವಳಿಗೆ ತೊಂದರೆ ಮಾಡ್ತಾರೆ. ಅಂದರೆ ತಪ್ಪಿಸ್ಕೊಂಡ್ರೆ ಬೇರೆ ಕಾನೂನು ರೀತಿ ಅವಳಿಗೆ ಇನ್ನೂ ಜೈಲಲ್ಲಿರೋ ಥರನೇ ಮಾಡಬೇಕು ಅಂತೇಳಿ ವರ್ಧಾ ಐಡಿಯಾ ಮಾಡಿಬಿಟ್ಟು ಕರ್ಕೊಂಡು ಹೋಗಿರ್ತಾರೆ. ಒಂದು ಕಡೆ ಇಲ್ಲಿ ಬಾಲನ್ ಕೂಡ ಕಿಡ್ನಾಪ್ ಮಾಡಿರ್ತಾರೆ. ಬಾಲನ್ನ ಕಿಡ್ನಾಪ್ ಮಾಡಿರಲ್ಲ, ಸೇಫ್ ಮಾಡಿಕೊಂಡ್ರು ರಾಧಿಕಾ ಕರ್ಕೊಂಡು ಹೋಗಿರ್ತಾಳೆ. ಸೊ ಇಷ್ಟ ಆಗಿರುತ್ತೆ. ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಬನ್ನಿ ನೋಡೋಣ ಇಲ್ಲಿ. ಸೊ ಇನ್ನೇನು ತುಂಬ ಟೆನ್ಷನ್ ಮಾಡಿಕೊಂಡು ಗಾಬರಿಯಿಂದ ಇರಬೇಕಾದಾಗ ಅಷ್ಟರಲ್ಲೇ ಇಲ್ಲಿ ಬಂದುಬಿಡ್ತಾರೆ ಇಬ್ಬರು ಪೊಲೀಸ್ ಅಧಿಕಾರಿಗಳು. ಅಂದರೆ ಬೇರೆಯವ್ರು ಬರ್ತಾರೆ. ನಿನ್ನೆ ಕರ್ಕೊಂಡು ಹೋಗಿರೋದು ಬಿಟ್ಟು ಮತ್ತೆ ಬರ್ತಾರೆ ಇಬ್ಬರು ಪಿ ಸಿಗಳು. ಬಂದ ತಕ್ಷಣ ಅಂದರೆ ಇವ್ರು ಮಾಮೂಲಿ ಪಿ ಸಿಗಳಾಗಿರ್ತಾರೆ. ಮೊದಲು ಯಾರು ವರ್ಕ್ ಮಾಡ್ತಿದ್ರು ಅಲ್ಲಿ ಅವರಾಗಿರ್ತಾರೆ. ಸೊ ಬಂದ ತಕ್ಷಣ ಅವ್ರೇನು ಮಾಡ್ತಾರೆ, ಡೈರೆಕ್ಟಾಗೇ ಎಲ್ಲಿ ಕಾವೇರಿನ ಕರ್ಕೊಂಡು ಹೋಗಬೇಕು ಅಂತ ಕೇಳ್ತಾರೆ. ಅಯ್ಯೋ ಇಲ್ಲ ಮೇಡಮ್, ಅರೆ ಕಾವೇರಿನ ಕರ್ಕೊಂಡೋದ್ರು ಅಂತೇಳಿ ಮನೆಯವರೆಲ್ಲ ಹೇಳ್ತಾರೆ. ಸತ್ಯಣ್ಣ ಅವರೆಲ್ಲ ಹೇಳ್ತಾರೆ. ಹಾಗಾದರೆ ಸರ್ಚ್ ಮಾಡಬೇಕು, ಬಚ್ಚಿಟ್ಕೊಂಡು ನಾಟಕ ಆಡ್ತಿದ್ರೆ ನೀವು ಅಂತ ಹೇಳ್ಬಿಟ್ಟು ಅವ್ರೇನು ಮಾಡ್ತಾರೆ, ಒಳಗಡೆ ಬಂದುಬಿಟ್ಟು ಎಲ್ಲ ಕಡೆ ಸರ್ಚ್ ಮಾಡ್ತಾರೆ. ಎಲ್ಲ ಕಡೆ ಸರ್ಚ್ ಮಾಡಿದ್ರೆ ಕಾವೇರಿ ಸಿಗೋದಿಲ್ಲ. ರೀ ಎಲ್ಲಿ ಇದು ಮಾಡಿದ್ರಿ, ನೀವೇ ಏನಾದರೂ ಮಾಡಿರ ಅಂದಾಗ ಇಲ್ಲ ಮೇಡಮ್ ನಿಜವಾಗೂ ಬಂದು ಕರ್ಕೊಂಡೋದ್ರು ಅಂತ ನಡೆದಿರೋದನ್ನೆಲ್ಲ ಸತ್ಯಣ್ಣ ಹೇಳ್ತಾರೆ. ಸೊ ಹಾಗೆ ಹೇಳಿದ ತಕ್ಷಣ ಅವ್ರೇನು ಮಾಡ್ತಾರೆ, ಪಿ ಸಿ ಇನ್ನೊಬ್ಬ ಅಧಿಕಾರಿಗೆ ಫೋನ್ ಮಾಡ್ತಾರೆ. ಈ ರೀತಿ ನಡೆದೋಗಿದೆ ಎಲ್ಲನ, ಅಂದರೆ ಜೈಲು ಅಧಿಕಾರಿ ಇಲ್ಲ ತಪ್ಪಿಸ್ಕೊಂಡು ಹೋಗಿದ್ದಾಳೆ, ಪೆರರ್ ಮೇಲೆ ಈಚೆ ಬಂದಿರೋಲ್ಲ ಅಂತ ಹೇಳ್ಬಿಟ್ಟು ಸೊ ಹೇಳ್ತಾರೆ. ಹಾಗೆ ಹೇಳಿದ ತಕ್ಷಣ ಏನೇ ಸತ್ಯಣ್ಣ ಇದ್ಕೊಂಡು ನಡೆದಿರೋದು ನಿಜವಾಗೂ ನಿಜ ಮೇಡಮ್, ಸುಳ್ಳು ಹಾಕ್ಲಿ ಮೇಡಮ್ ಹೇಳೋದು ಬಂದಿದ್ರು ಯಾರೋ ಇಬ್ಬರು ಅಂಥೇಳಿ ಹೇಗೆಲ್ಲ ನಡೆದಿತ್ತು ಅದನ್ನೆಲ್ಲ ಹೇಳ್ತಾರೆ. ಆಗ ರಾಣಿ ಇದ್ಕೊಂಡು ಮಾಮ ಅಲ್ಲಿ ಎಲ್ಲೋದ್ಲು, ಅಮ್ಮ ಎಲ್ಲೋದ್ಲು, ಆಗಿದ್ರೆ ಹಾಗಾದ್ರೆ ಯಾರನ್ನ ಕಿಡ್ನಾಪ್ ಮಾಡಿದ್ರಾ ಅಂತೇಳಿ ಹೇಳಿದಾಗ ರಾಣಿ ಏನು ಹೇಳ್ತಿದ್ಯಮ್ಮ ಅಂದಾಗ ಹೌದು ಮೇಡಮ್ ನಿನ್ನೆನೇ ಬಂದು ಕರ್ಕೊಂಡೋದ್ರು ಪೊಲೀಸ್ ಅಧಿಕಾರಿ ಅಂತ ಹೇಳಿದಾಗ ಹಾಗಾದರೆ ನಾವು ಎನ್ಕ್ವೈರಿಗೆ ಅಂತೇಳಿ ಈಗ ಸತ್ಯಣ್ಣನ ಕರ್ಕೊಂಡು ಹೋಗಬೇಕು, ಏನು ನಡೆದಿದೆ ಅಂತ ಪೊಲೀಸ್ಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕು ಅಂತ ಕರ್ಕೊಂಡು ಹೊರಟೋಗ್ಬಿಡ್ತಾರೆ. ಸೊ ಇಲ್ಲಿ ಒಂದು ಕಡೆನ ಕಾವೇರಿನ ಎರಡು ಅಧಿಕಾರಿಗಳು ಕರ್ಕೊಂಡು ಬಂದಿದ್ರಲ್ಲ ಅವ್ರ ಅಧಿಕಾರಿಗಳೇ ಅಲ್ಲ, ಅಂದರೆ ರೌಡಿಗಳ ಕಡೆಯಿಂದ ಕಳಿಸಿರೋ ಒಂದು ಪಿ ಸಿಗಳಾಗಿರ್ತಾರೆ. ಅವ್ರು ವೇಷ ಹಾಕಿರ್ತಾರೆ ಅಷ್ಟೇ. ಅವಳ ಕಾರಲ್ಲಿ ಕರ್ಕೊಂಡು ಹೋಗ್ಬೇಕಾದಾಗ ಮಾತು ಬರ್ದಂಗೆ ಮಾಡಿ ಕುಂಟಿಸ್ಬಿಡ್ತಾರೆ ಒಂದು ರೂಮಲ್ಲಿ. ಸೊ ಎಲ್ಲ ಹೋಗಿ ಕೂಡಾಕ್ಬಿಡ್ತಾರೆ. ಇವರಿಬ್ರದ್ದು ರಾಮಾಯಣ ಶುರುವಾಗಿರುತ್ತೆ. ಮನೇಲಿ ಕೇಳೋಕ್ಕೆ ಆಗೋದಿಲ್ಲ ತಾಯಿ ಮಗಳದ್ದು ಇಬ್ಬರದು. ಅಯ್ಯೋ ದೇವರೇ, ನನ್ನ ನಳಿನ ಕರ್ಕೊಂಡು ಹೋಗ್ಬಿಟ್ರೆ ಏನು ಮಾಡ್ತಾರೆ ಏನು ಕತ್ತಿಯೋ, ಈ ಕಾಲ್ಗಳಿಗೆಯಿಂದ ನಮ್ಮ ಮನೆ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ನನ್ನ ಮಗಳಿಗೆ ನನ್ನ ನಳೇಂದ್ರಿಗೆ ಯಾರಿಗೂ ನೆಮ್ಮದಿಲ್ಲ ಆಗೋಗ್ಬಿಟ್ಟಿದೆ. ಆ ಥರ ಎಲ್ಲ ಸುಮ್ಮನೆ ಕೂಗಾಡ್ಕೊಂಡು ಕೂತಿರ್ತಾಳೆ ಅಜ್ಜಿ. ಇವಳು ಸರಳನೂ ಅಷ್ಟೇ, ಅಯ್ಯೋ ದೇವರೇ ಈ ತಾಯಿ ಮಗಳು ಗಳಿಗೆಯಿಂದ ನಮ್ಗೆ ಏನೆಲ್ಲ ಆಗೋಯ್ತು ಅಂತ ಹೇಳ್ಬಿಟ್ಟು ಹೇಳಿದಾಗ ಅವಳು ಬಂದು ಸಮಾಧಾನ ಮಾಡ್ತಾಳೆ. ರಾಣಿ ಅತ್ತೆ ಅಳ್ಬೇಡಿ ಅತ್ತೆ ಪ್ಲೀಸ್ ಅತ್ತೆ ಅಂತ ಹೇಳ್ಬಿಟ್ಟು. ಆಗ ಅಂದ ತಕ್ಷಣ ಇವಳೇನು ಮಾಡ್ತಾಳೆ, ನಡಿಯೇ ನನ್ನ ಮುಟ್ಟಬೇಡ ನೋಡು ನೀನು ಅಂತ ಹೇಳ್ಬಿಟ್ಟು ದೂರ ತಳ್ಳಿಬಿಡ್ತಾಳೆ. ತಳ್ಳಿದ ತಕ್ಷಣ ಚಂದು ಹಿಡ್ಕೊತಾನೆ. ಸೊ ಚಂದು ಹಿಡ್ಕೊಂಡು ಕಾಪಾಡ್ತಾನೆ ಅವಳ. ಸೊ ಆದರೆ ಇಲ್ಲಿ ಸರಳ ಮಾತ್ರ ಬಾಯಿ ಹೆಂಗೆ ಬರುತ್ತೆ ಹಂಗೆ ಕೂಗ್ತಾಳೆ. ಏನೇ ನನ್ನ ಸಮಾಧಾನ ಮಾಡೋಕ್ಕೆ ಬರೋದು ನೀನು, ನಿನ್ನ ತಾಯಿ ಮಗಳಿಂದನೇ ಕಣೆ ಈ ಥರ ನಮ್ಮ ಪರಿಸ್ಥಿತಿ ಬಂದಿದ್ದು. ಇವತ್ತು ನನ್ನ ಗಂಡನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿದ್ದಾರೆ. ನನ್ನ ಗಂಡನು ಏನಾಗ್ತಾನೆ ಏನೋ ಗೊತ್ತಿಲ್ಲ. ಇನ್ನು ಈ ಡ್ರಾಮನೆಲ್ಲ ನೋಡೋಕೆ ನನಗೆ ಸಾಕಾಗೋಗ್ಬಿಟ್ಟಿದೆ. ಹೊರಗಡೆ ಜನ ಎಲ್ಲ ಏನು ಅಂದ್ಕೊತಾರೆ ಏನು ಕತ್ತಿಯೋ ಒಂದು ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು. ಸೊ ಚಂದು ಇದ್ಕೊಂಡು ಅಮ್ಮ ಯಾಕಮ್ಮ ರಾಣಿನ ತಳ್ಳಿದ್ರಿ, ರಾಣಿ ಏನಮ್ಮ ಮಾಡಿದ್ದಾಳೆ, ಅವ್ರ ಅಮ್ಮ ಕಾಣೆಯಾಗಿದ್ದಾಳಲ್ವಾ, ಆದ್ರಿಂದ ಪಾಪ ಅವಳೇ ಸಮಾಧಾನ ಮಾಡಬೇಕಾಗ್ಲಿ ನೀವು, ಅವಳೇ ತಳ್ತಿರಲ್ಲ ಅಂದಾಗ ಓ ಇವನು ದೊಡ್ಡದಾಗಿ ಬಂದು ಮಾತಾಡ್ಬಿಟ್ಟ, ಇಲ್ಲಿ ಸುಮ್ಮನೆ ನಿಂತ್ಕೊಳ್ಳೋ, ನಮ್ಮ ಸಂಕಟ ನಿನಗೆಲ್ಲ ಅರ್ಥ ಆಗುತ್ತೆ ಅಂತ ಹೇಳ್ಬಿಟ್ಟು ಕಾವೇರಿ ಬೈತಾ ಕೂತಿರ್ತಾಳೆ. ಸೊ ಹಂಗಂದ ತಕ್ಷಣ ಇನ್ನೂ ಜೋರಾಗಿ ಸುಮ್ಮನೆ ಶಾಪ್ ಹಾಕೊಂಡು ಕೂತಿರ್ತಾಳೆ. ಇವ್ರ ಮನೆ ಹಾಳಾಗೋಗ್ಲಿ, ಇವರಿಬ್ಬರು ಉದ್ಧಾರ ಆಗೋದು ಬೇಡ, ಇವರಿಬ್ಬರಿಂದ ನಮಗೆ ಪ್ರಾಬ್ಲಮ್ ಆಗೋಗ್ಬಿಟ್ಟಿದೆ ಆಗಲಿ, ಯಾವುದೇ ಒಂದು ಒಳ್ಳೇದಾಗಿಲ್ಲ ಅಂತೇಳಿ. ಸೊ ಅತ್ತೆ ಸಮಾಧಾನ ಮಾಡ್ಕೊಳ್ಳಿ ಅತ್ತೆ ಅಂತ ಮತ್ತೆ ಹೇಳ್ತಾಳೆ ರಾಣಿ. ನೀನೇನೇ ನನಗೆ ಬುದ್ಧಿ ಹೇಳೋದು, ಸುಮ್ಮನೆ ನಿಂತ್ಕೊಳ್ಳೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಸೊ ಇಲ್ಲಿ ಆ ಅಜ್ಜಿನೂ ಅಷ್ಟೇ, ಅದೇನೋ ಬೆಂಕಿ ಸುರಿಯತ್ತು ಬೆಂಕಿಗೆ ತುಪ್ಪ ಹೋಯ್ತಾರೆ ಅಂತಾರಲ್ಲ ಆ ಥರ ಆ ಅಜ್ಜಿ ಅಂತೂ ಇನ್ನೂ ಮಾತಾಡ್ತಲೇ ಇರ್ತಾಳೆ. ಇವರಿಂದ ಇನ್ನೂ ಏನೆಲ್ಲ ಆಗುತ್ತೋ ಏನು ಕತ್ತಿಯೋ, ನನ್ನ ಮಗಳಿಗೆ ಒಳನಿಗೂ ಇನ್ನೂ ನೆಮ್ಮದಿ ಇಲ್ದಂಗೆ ಆಗೋಗ್ಬಿಟ್ಟಿದೆ ಅಂತ ಕೂಗಾಡ್ತಾ ಇರ್ತಾಳೆ ಅಜ್ಜಿ. ಸೊ ಇಲ್ಲಿ ಚಂದು ಇದ್ಕೊಂಡು ಅಜ್ಜಿ ಯಾಕಜ್ಜಿ ಈ ರೀತಿ ಮಾತಾಡ್ತಿದ್ದೀರ ನೀವು ಅಂತ ಹೇಳ್ಬಿಟ್ಟು ಹೇಳಿದಾಗ ಸುಮ್ಮನೆ ಇರೋ ನೀನು, ಏನೋ ಚಿಕ್ಕನಾಗಿ ಸುಮ್ಮನೆ ನಿಂತ್ಕೋಬೇಕು, ಏನೇನೋ ಮಾತಾಡೋದಲ್ಲ ಅಂತ ಹೇಳಿದಾಗ ಲೋಹಿತ್ ಇದ್ಕೊಂಡು ಏಯ್ ಇವಳು ಮನೆಯಿಂದ ಆಚೆ ಕಳಿಸ್ಬಿಡ್ತೀನಿ ಅಜ್ಜಿ, ರಾಣಿ ರಮ್ಮನ್ನು ಕಳಿಸ್ಬಿಡ್ತೀನಿ ಅಂತ ದೊಡ್ಡದಾಗೇನೋ ಸುಳ್ಳು ಹೇಳ್ಬಿಟ್ರಿ ನೀವು, ಸುಳ್ಳು ಪುರ್ಕಿ ನೀವು ಅಂತ ಹೇಳ್ಬಿಟ್ಟು ಆ ಅಜ್ಜಿನ ಬೈತಾಳೆ ಲೋಹಿತ್ತು. ಏನೇ ಹೇಳ್ತಿದ್ಯಾ ನೀನು, ನಾನು ಕಳಿಸ್ಬೇಕಂತ ಕಣೆ ಇದ್ದಿದ್ದು, ನಾವ್ಯಾಕೆ ಸುಳ್ಳು ಪುರ್ಕಿ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಆ ಅಜ್ಜಿ ಹೇಳ್ತಾರೆ. ಸೊ ಲೋಹಿತ್ ಅವ್ರ ಅಮ್ಮ
ಸರಳ ಇದ್ಕೊಂಡು ಸುಮ್ಮನೆ ನಿಂತ್ಕೊಳ್ಳೋಕ್ಕಾಗಲ್ವೇನೆ, ನಿನಗೇನೇ ಗೊತ್ತಾಗುತ್ತೆ ಇದೆಲ್ಲನ, ನಾವು ಅದೇ ಪ್ರಯತ್ನದಲ್ಲಿದ್ದೀವಿ ತಾನೇ ಅಂತೇಳ್ಬಿಟ್ಟು ಹೇಳಿದಾಗ, ಅಜ್ಜಿ ನೀವೇನು ಮಾಡಿಲ್ಲ ಅಜ್ಜಿ, ಸುಮ್ಮನೆ ಬಂದು ಇಲ್ಲೆಲ್ಲ ಇದು ಮಾಡಿರೋದಷ್ಟೇ, ಯಾವುದೇ ಅವ್ರ ಅಮ್ಮನೂ ಕಳಿಸ್ಲಿಲ್ಲ, ರಾಣಿನೂ ಮನೆಯಿಂದ ಆಚೆ ಕಳಿಸ್ಲಿಲ್ಲ ಅಂತಲೇ ಹೇಳ್ತಾಳೆ. ಸೊ ಇನ್ನು ಕೂಗಾಡೋಕ್ಕೆ ಶುರು ಮಾಡ್ತಾಳೆ ಸರಳ, ದೊಡ್ಡ ಮಾತಾಡಿಕೊಂಡು ಕೂಗಾಡಿಕೊಂಡು, ಏನು ಅವಳ ಮಾತುಗಳೇ ಕೇಳೋಕ್ಕಾಗ್ತಾರಲ್ಲ ಅಷ್ಟು ನೋವು ಕೊಡ್ತಾ ಇರುತ್ತೆ. ರಾಣಿಗಂತೂ ಸಿಕ್ಕಾಪಟ್ಟೆ ನೋವಾಗ್ತಾ ಇರುತ್ತೆ. ನೋಡಿ ನಿನ್ನ ಮಗಳ ಹತ್ರ ಎಂಥ ಮಾತೆಲ್ಲ ಅನ್ನಿಸ್ಕೋಬೇಕು, ಇಲ್ಲಿಂದ ನಾವು ನೋಡ್ಬಿಡ್ತೀನಿ ಕಣೆ, ಇರೋದಿಲ್ಲ ಅಂತೇಳಿ ಅಜ್ಜಿ ನಾಟಕ ಆಡ್ತಾ ಶುರು ಮಾಡ್ತಾಳೆ. ಸೊ ಅಯ್ಯೋ ಅಮ್ಮ, ಅವಳ ಮಾತಿಗೆಲ್ಲ ನೀನು ಯಾಕಮ್ಮ ತಲೆ ಕೆಡ್ಸ್ಕೊಂತೀಯ, ಬಿಡಮ್ಮ ಹೋಗ್ಲಿ ಅಂತೇಳ್ಬಿಟ್ಟು ಹೇಳಿ ಫಸ್ಟು ಒಳಗಡೆ ನಡೀರಿ ನೀವಿಬ್ರು ಅಂದರೆ ಕರ್ಕೊಬರ್ತೀನಿ ಅಂತ ಚಂದು ರಾಣಿ ಹೇಳ್ತಾರೆ. ನೀವೇನು ಕರ್ಕೊಂಡು ಬರೋದೇನು ಬೇಡ, ಒಳಗಡೆ ನಡೀರಿ ರೂಮ್ ಒಳಗಡೆ ಅಂತ ಸರಳ ಬೈದ ತಕ್ಷಣ ರೂಮ್ ಒಳಗಡೆ ಬಂದು ಕೂತ್ಕೋತಾರೆ ರಾಣಿನೂ ಚಂದು ಇಬ್ರು. ಸೊ ಹೇಗೆ ಮಾಡೋದು ಚಂದು, ಈಗ ಅಮ್ಮನ್ನ ಹೇಗೆ ಹುಡ್ಕೋದು ನಾವು, ಮಾಮನ್ನ ಬೇರೆ ಪೊಲೀಸ್ನವರು ಕರ್ಕೊಂಡೋಗಿದ್ದಾರೆ ಅಂದಾಗ ಅಮ್ಮ ಗೊತ್ತಿಲ್ದಂಗೆ ಹೋಗಿ ನಾವಿಬ್ರು ಹುಡ್ಕೋಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಇಲ್ಲಿ ಒಂದು ಕಡೆ ಸತ್ಯಣ್ಣ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಂತ ಬಂದಾಗ ಇಲ್ಲಿ ಪೊಲೀಸ್ ಅಧಿಕಾರಿಗೆ ನಡೆದಿರೋ ವಿಷಯನೆಲ್ಲ ಹೇಳ್ತಾನೆ. ಸೊ ಮನೆಯವ್ರೊಂಥರ ಹೇಳಿಗೆ, ನೀನೊಂಥರ ಹೇಳಿಗೆ ಕೊಡ್ತೀಯಲ್ಲ ಅಂತ ಕೇಳಿದಾಗ ಇನ್ನೂ ಪಿ ಸಿನ ಕೇಳ್ತಾರೆ, ಕರೆಕ್ಟಾಗಿ ಹೇಳಿದ್ರ ಮನೇಲೂ ಕೂಡ ಅಂತ ಹೇಳ್ಬಿಟ್ಟು. ಹೌದು ಕರೆಕ್ಟಾಗಿ ಹೇಳಿದ್ರು ಇದೇ ರೀತಿನೇ ಅಂತ ಕೂಡ ಪಿ ಸಿ ಹೇಳ್ತಾರೆ. ಸೊ ನಿಮ್ಗೆ ಯಾರ ಮೇಲಾದರೂ ಡೌಟ್ ಇದೆಯಾ ಅಂತೇಳಿ ಪೊಲೀಸ್ ಅಧಿಕಾರಿ ಕೇಳಿದಾಗ ಎಲ್ಲೋದ್ಲು ಹಾಗಾದರೆ ಪೆರಾರ್ ಮೇಲೆ ಬಿಡಿಸ್ಕೊಂಡು ಹೋಗಿರೋ ಅಧಿಕಾರಿ ಮತ್ತೆ ಅಧಿಕಾರಿ ಎಲ್ಲ ಕೈದಿ ತಪ್ಪಿಸ್ಕೊಂಡು ಹೋದರೆ ಮತ್ತೆ ಅವ್ರಿಗೆ ಬೇರೆ ಶಿಕ್ಷಣ ಇರುತ್ತೆ ಅಂತ ನಿಮ್ಗೆ ಏನಾದ್ರು ಗೊತ್ತೇನೆಯಾ ಅಂತೇಳಿ ಬೇರೆ ರೂಲ್ಸಲ್ಲಿ ಹೇಳ್ತಾರೆ. ಸರ್ ನಮ್ಗೆ ಅದೆಲ್ಲ ಗೊತ್ತಿಲ್ಲ ಸರ್, ಆದ ನನ್ನ ತಂಗಿ ಮಾತ್ರ ತಪ್ಪಿಸ್ಕೊಂಡು ಹೋಗಿಲ್ಲ ಸರ್, ನಿನ್ನೆ ಆ ಥರ ಬಂದರು ಇಬ್ಬರು ಪೊಲೀಸ್ ಅಧಿಕಾರಿಗಳು, ಐಡೆಂಟಿ ತೋರಿಸಿದ್ರು, ನಾವು ಅವರೇ ಅಂತ ಹೇಳ್ಬಿಟ್ಟು ಕಳಿಸಿದ್ವಿ, ನಮ್ಮನ್ನು ಚೇಂಜ್ ಮಾಡಿದ್ದಾರೆ ಅಂತ ಕೂಡ ಪಿ ಸಿಗಳು ಹೇಳಿದರು ಅಂತ ಹೇಳಿದಾಗ, ಸೊ ಹಾಗಿದ್ರೆ ಈಗ ಕಂಪ್ಲೇಂಟ್ ಕೊಡ್ರಿ ನೀವು ಬರೆದ್ಬಿಟ್ಟು ಅಂತೇಳ್ಬಿಟ್ಟು ಹೇಳ್ತಾರೆ. ಸೊ ಕಂಪ್ಲೇಂಟ್ ಕೊಡಿ ಅಂತ ಅಂದ ತಕ್ಷಣ ಸತ್ಯಣ್ಣ, ಸರ್ ನನಗೆ ಒಬ್ಬರ ಮೇಲೆ ಅನುಮಾನ ಇದೆ ಸರ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಯಾರು ಅವರು ಅಂತೇಳಿ ಹೇಳಿದಾಗ, ಸರ್ ಒಬ್ಬರ ಮೇಲೆ ಇದೆ ಸರ್, ಅವ್ರ ಹೆಸರು ಹೇಳ್ತೀನಿ ಸರ್, ಅವನೇ ಕರ್ಕೊಂಡೋಗಿರ್ತಾನೆ ನನ್ನ ತಂಗಿನ ಅಂತ ಹೇಳಿದಾಗ ಆವಾಗ ಬಾಲನ ಮೇಲೆ ಹೇಳ್ಬಿಡ್ತಾನೆ. ಪಾಪ ಬಾಲನೇ ಪ್ರಾಬ್ಲಮಲ್ಲಿ ಸಿಗಾಕೊಂಡು ಹೊರ್ದ ಕಳಿಸಿರೋ ರೋಡಿಗಳಿಂದ ಏಟುಗಳು ತಿಂದು ಆ ರಾಧಿಕಾ ಬಂದು ಕಾಪಾಡಿರ್ತಾಳೆ. ಆದರೂ ಕೂಡ ಅವನು ವರ್ಧನ ಮೇಲೆ ಹೇಳೋದ್ಬಿಟ್ಟು ಬಾಲನ ಮೇಲೆ ಹೇಳ್ಬಿಡ್ತಾನೆ. ಸೊ ಇಲ್ಲಿ ಇನ್ನು ಏನೇನಾಗುತ್ತೋ ಗೊತ್ತಿಲ್ಲ. ಇವಾಗ ಹಂಗಂದ ತಕ್ಷಣ ಎಲ್ಲಿರ್ತಾನೆ ರೀ ಅವರು ಅಂತೆಲ್ಲ ಎನ್ಕ್ವೈರಿ ಮಾಡ್ತಾರೆ. ಸರ್ ಇಂಥ ತೆಗಿರ್ತಾನೆ ಅಂತೆಲ್ಲ ಹೇಳ್ತಾರೆ. ಅಷ್ಟರಲ್ಲಿ ಇಲ್ಲಿ ಒಂದು ಕಡೆ ಇಬ್ಬರು ಪಿ ಸಿಗಳು ಮತ್ತೆ ಸತ್ಯಣ್ಣವ್ರ ಮನೆ ಮುಂದಕ್ಕೆ ಬರ್ತಾರೆ. ಬಂದ ತಕ್ಷಣ ಸರಳ ಅವ್ರ ಅಮ್ಮ ಬಡ್ಕೊಂಡು ಮತ್ತೆ ಯಾಕೋ ಬಂದರು, ಏನು ನಡೆದಿದೆಯೋ ಏನು ಕಥೆಯೋ ದೊಡ್ಡರಾಮಣ್ಯ ಅಂತ ಮತ್ತೆ ಓಡಿ ಬರ್ತಾರೆ. ಸರ್ ಯಾಕೆ ಸರ್ ಬಂದ್ರಿ, ನನ್ನ ಗಂಡ ಬಂದ್ರಲ್ಲ ಪೊಲೀಸ್ ಸ್ಟೇಷನ್ಗೆ, ಏನಾಗಿದೆ ಸರ್ ಅಂತೇಳಿ ಮತ್ತೆ ಕೇಳಿದಾಗ, ಏನಿಲ್ಲ ಕಣಮ್ಮ, ನಮಗೆ ಇಲ್ಲಿ ಪೆರರ್ ಮೇಲೆ ತಪ್ಪಿಸ್ಕೊಂಡು ಹೋಗಿರೋ ಕೈದಿ ಸಿಕ್ಕಿಲ್ಲಲ್ವಾ, ಈ ನಿಮ್ಮ ಮನೆ ಮೇಲೆ ಒಂದು ಕಣ್ಣಿಡ್ರಿ ಅಂತೇಳಿ ನಮ್ಮನ್ನು ಡ್ಯೂಟಿ ಮಾಡೋಕ್ಕೆ ಅಂತ ಇಲ್ಲಿಗೆ ಹಾಕಿದ್ದಾರೆ ಅಂತ ಅಂದಾಗ, ಸರ್ ನೀವೆಲ್ಲ ಯಾಕೆ ಸರ್ ಬರೋಕ್ಕೆ ಹೋದ್ರಿ ಅಂದರೆ, ನಿಮ್ಮ ಮಾತು ಕೇಳಿ ಬರೋದಲ್ಲ ಕಣಮ್ಮ, ಕೈದಿ ಇರೋ ಮನೆ ಅಲ್ವಾ ಇದು, ಅವ್ರು ತಪ್ಪಿಸ್ಕೊಂಡು ಬೇರೆ ಹೋಗಿದಾರಲ್ವ, ಅವ್ರನ್ನ ನಾವು ಕಾವಲು ಕಾಯಲೇಬೇಕು ಅಂತೇಳಿ ಪೊಲೀಸ್ ಅಧಿಕಾರಿ ಹೇಳ್ತಾನೆ. ಇನ್ನು ಪಕ್ಕದ ಮನೆ ಮಿದ್ಕೊಂಡು, ಸರಳ ಏನೇ ನಿಮ್ಮ ಮನೆ ಮುಂದೆ ಪೊಲೀಸ್ನವ್ರು ಬಂದಿದ್ದಾರೆ, ಕೈದಿ ಬೇರೆ ಏನೋ ತಪ್ಪಿಸ್ಕೊಂಡು ಹೋಗಿದ್ದಾಳಂತೆ, ಇನ್ನು ಏನೆಲ್ಲ ನಡೀತೈತೆ ಅಂತ ಅಂದಾಗ ಸರಳ ಇದ್ಕೊಂಡು, ನೋಡು ಸುಮ್ಮನೆ ಇದ್ಬಿಡು, ನಮ್ಮ ಸುದ್ದಿಗೆ ನೀನು ಬರಬೇಡ, ನೀನು ಸುಮ್ಮನೆ ಹೋದರೆ ಸರಿ ಅಷ್ಟೇ, ನಿಮ್ಮನೆ ತಗ್ನ ಫಸ್ಟ್ ಮುಚ್ಕೊಂಡು ಆಮೇಲೆ ನಮ್ಮನೆ ತಗ್ನ ಮಾತಾಡೋಕ್ಕಪ್ಪ ಅಂತೇಳಿ ಬೈದು ಕಳಿಸ್ತಾಳೆ. ಮತ್ತು ನಾನು ಮಾತಾಡೋದಕ್ಕೆ ಮಾತ್ರ ಹಿಂಗೆ ಅಂತೀಯ, ಊರೆಲ್ಲರೂ ಅನ್ನೋದನ್ನ ನೀನು ಕೇಳಿಸ್ಕೊಳ್ಳಲ್ವ, ನೀನು ಊರೆಲ್ಲರೂ ಅನ್ನೋದಕ್ಕೆ ನೀನು ಬೇಜಾರಾಗಲ್ವ ಅಂದಾಗ, ಊರೆಲ್ಲರೂ ಅಂದರೂ ಪರವಾಗಿಲ್ಲ, ನೀನು ಮಾತ್ರ ಬಂದು ಇಲ್ಲಿ ಕಡ್ಡಿ ಎಣಿಸ್ಬೇಡ ಅಂತ ಹೇಳ್ಬಿಟ್ಟು ಸರಳ ಬೈದು ಕಳಿಸ್ತಾಳೆ ಅಮ್ಮನ್ನ. ಸೊ ಇಲ್ಲಿ ಪೊಲೀಸ್ ಅಧಿಕಾರಿಗೆ ನಂಬಿಸ್ತಾರೆ ಅವರಮ್ಮ ಅವಳಿಬ್ರು. ಸರ್ ಇಲ್ಲಿ ಯಾಕೆ ಸರ್ ನಿಂತ್ಕೋಬೇಕು, ರೋಡ್ನಾಗಿರೋರೆಲ್ಲ ನೋಡ್ತಾರೆ ಸರ್, ಸುಮ್ಮನೆ ಮರ್ಯಾದೆ ಪ್ರಶ್ನೆ, ಬನ್ನಿ ಸರ್ ಕಾಫಿ ಮಾಡ್ಕೊಡ್ತೀವಿ ಒಳಗಡೆ ಕೂತ್ಕೊಳ್ಳೋರಂತ್ರಿ ಅಂತೇಳಿ ಸರಳ ಅಮ್ಮ ಕರೆದಾಗ, ಹಾಗೆಲ್ಲ ಬರೋಕ್ಕಾಗಲ್ಲಮ್ಮ, ನಮ್ಮ ಡ್ಯೂಟಿನ ಮಾಡೋಕ್ಕೆ ಸುಮ್ಮನೆ ತೊಂದರೆ ಮಾಡಿಬಿಡಿ, ಹೋಗ್ರಿ ಅಮ್ಮ ನೀವು ಅಂತೇಳಿ ಪೊಲೀಸ್ ಪಿ ಸಿ ಅಧಿಕಾರಿಗಳು ಕಳಿಸ್ತಾರೆ. ಸೊ ಇಲ್ಲಿ ಒಂದು ಕಡೆ ಬಾಲನ್ನು ತೊಗೊಂಡು ಬಂದು ಒಂದು ರೂಮಲ್ಲಿ ಬಿಟ್ಟಿರ್ತಾಳಲ್ವ ಸಾಧಿಕಾ ಅವಳ ಹೆಸರು. ಸೊ ಅವಾಗ ಬಾಲ ಇನ್ನೂ ಎಚ್ಚರಿಕೆಯಾಗಿ, ನಮ್ಮ ಮೊನ್ನೆ ಟೈಟಲಲ್ಲಿ ಕೂಡ ರಾಧಿಕಾ ಅಂತ ಬರೆದಿದ್ದೆ, ಇದರಲ್ಲಿ ಸಾಧಿಕಾ ಅಂತ ಬಂತು, ಸೊ ಕ್ಷಮಿಸ್ಬಿಡಿ, ಯಾಕೆಂದರೆ ಫಸ್ಟ್ನೇ ಕ್ಯಾರೆಕ್ಟರ್ ಅಲ್ವಾ, ನಮಗೂ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ನಾನೇಕೆ ಇಲ್ಲಿದ್ದೀನಿ ಅಂತ ಹೇಳ್ಬಿಟ್ಟು ಎದ್ದು ಬಾಲ ಕೇಳ್ತಾನೆ, ನೀನೇಕೆ ಸಾಧಿಕಾ ಇಲ್ಲಿದ್ದೀಯಾ ಅಂತ ಹೇಳ್ಬಿಟ್ಟು. ಏನಿಲ್ಲ ಬಾಲ, ನಿನ್ನ ರೌಡಿಗಳು ಕಿಡ್ನಾಪ್ ಮಾಡಿದ್ದು ಗೊತ್ತಲ್ವ ನಿನಗೆ, ಆವಾಗ ನಾನು ಬಂದಿಲ್ಲ ಅಂತಂದರೆ ನೀನು ಸಾಯಿಸ್ಬಿಡೋರು ಅಂತ ಸಾಧಿಕಾ ಹೇಳ್ತಾಳೆ. ಯಾರಂತ ಗೊತ್ತಾ ನಿನಗೇನಾದರೂ ಕಿಡ್ನಾಪ್ ಮಾಡಿದ್ದು ಅಂತ ಸಾಧಿಕಾ ಕೇಳಿದಾಗ, ಅವನು ಹಂಗೆ ಗೊತ್ತು, ಅವನೇ ಕಳಿಸಿರ್ತಾನೆ ವರ್ಧ ಅಂತ ಹೇಳ್ಬಿಟ್ಟು, ಆದರೂ ಅದನ್ನ ಹೇಳೋಕ್ಕೆ ಹೋಗ್ದ, ಗೊತ್ತಿಲ್ಲ ನನಗೆ ಅಂತೇಳಿ ಹೇಳ್ತಾನೆ. ಸೊ
ಥ್ಯಾಂಕ್ಸ್ ಸದಿಕಾ, ನೀನು ಕಿಡ್ನಾಪ್ ಮಾಡಿದ್ದು. ಸೊ ಯಾಕೆ ನಾನು ಇಲ್ಲೇ ಕರ್ಕೊಬಂದಿದ್ದೆ ಅಂದರೆ ಹಾಸ್ಪಿಟ್ಲಲ್ಲೇ ಬಿಟ್ಟು ಬರಬೇಕಾಗಿತ್ತ ಬಾಲ, ಹಾಸ್ಪಿಟ್ಲಿಂದನೇ ನಿನ್ನ ಇಲ್ಲಿಗೆ ಕರ್ಕೊಂಡು ಬಂದೆ ನಾನು ಕಾಪಾಡೋಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಅಂದಾಗ, ಏನು ಹೇಳ್ತಿದ್ದೀಯ ಅಂತ ಅಂದಾಗ, ಹೌದು ಈಗ ನನ್ನ ಫ್ರೆಂಡ್ ಈ ರೀತಿ ಆದಾಗ ನಾನು ಕಾಪಾಡಲೇಬೇಕಲ್ವಾ ಅಂತ ಅಂದಾಗ, ಹೌದಲ್ವಾ ನಮ್ಮ ಫ್ರೆಂಡ್ಶಿಪ್ ಬಗ್ಗೆ ಗೊತ್ತಲ್ವಾ ನಿನಗೆ ಬಲ ಅಂತ ಹೇಳ್ಬಿಟ್ಟು ಫ್ರೆಂಡ್ಶಿಪ್ ನೆಪದಲ್ಲಿ ಹೇಳ್ತಾ ಇರ್ತಾಳೆ. ಆದರೆ ಇವಳು ಅವನ್ನ ಪ್ರೀತಿ ಮಾಡ್ತಾ ಇರ್ತಾಳೆ ಸುಮಾರು ವರ್ಷದಿಂದ. ಯಾಕಂದರೆ ಇಂದಿನ ಸಂಚಿಕೆಯಲ್ಲೇ ಆಲ್ರೆಡಿ ಫೋಟೋನ ತೊಗೊಂಡು ಕಾವೇರಿದು ಇವೊಂದಿಬ್ಬರದು ಫೋಟೋ ಹಾಕಿರ್ತಾಳೆ. ಸೊ ನಾನು ನಿನ್ನೆ ನೋಡಿಲ್ವಲ್ಲ, ನೋಡಿರ್ತೀರ ಇನ್ನು. ಸೊ ಅದು ಗೊತ್ತಾಗಿರುತ್ತೆ ನಿಮಗೆ. ಆವಾಗ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾಳೆ. ಸೊ ಅದೆಲ್ಲ ಆದಮೇಲೆ ಸರಿ ಆಗಿದ್ರೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾನೆ. ಅಂದರೆ ಇವತ್ತು ನಾನು ಕಾವೇರಿನ ಜೈಲಿಗೆ ಕರ್ಕೊಂಡು ಹೋಗ್ತಾರೆ, ನಾನು ಅವಳ ಹೋಗಿ ಕ್ಷಮೆ ಕೇಳಬೇಕಿತ್ತು, ಸಾರಿ ಕೇಳಬೇಕಿತ್ತು, ನಾನು ಅರ್ಜೆಂಟ್ ಹೋಗಬೇಕು ಅಂತ ಎದ್ಬಿಡ್ತಾನೆ. ಸೊ ಎಲ್ಲಿಗೆ ಹೋಗ್ತಿದ್ದೀಯ ಅಂತೇಳಿ ಮತ್ತೆ ಕೈ ಹಿಡ್ಕೊತಾಳೆ ಸಾಧಿಕಾ. ನಾನು ಈ ರೀತಿ ಕಾವೇರಿಗೆ ಸಾರಿ ಕೇಳಕ್ಕೆ ಹೋಗಬೇಕು ಅಂತ ಹೇಳ್ಬಿಟ್ಟು ಹೇಳಿದಾಗ, ಆದರೆ ಇನ್ನು ಸಾಧಿಕನ ಇವಳ ಕಾವೇರಿನ ಇನ್ನೂ ಪ್ರೀತಿ ಮಾಡ್ತಾ ಇದ್ದೆ ನೀನು ಅಂತೇಳಿ ಹೇಳಿದಾಗ, ಸೊ ಹಾಗೇನಿಲ್ಲ, ಅವಳನ್ನ ನಾನು ಸಾರಿ ಕೇಳಲೇಬೇಕು ಹೋಗಿ ಅಂತ ಮತ್ತೆ ಹೊರಡ್ತಾನೆ. ಹೋಗ್ಬೇಡ ನೀನು ಅಂತ ಹೇಳ್ಬಿಟ್ಟು ಮತ್ತೆ ಕೈನ ಹಿಡ್ಕೊಳಕ್ಕೆ ಹೋಗ್ತಾಳೆ ಸಾಧಿಕಾ. ಇಲ್ಲ ನಾನು ಹೋಗಲೇಬೇಕು ಅಂತ ಹೇಳ್ಬಿಟ್ಟು ಮಾತುಕತೆ ಮಾತಾಡಬೇಕಾದಾಗ ಅಷ್ಟರಲ್ಲೇ ಪೊಲೀಸ್ನವರು ಬಂದುಬಿಡ್ತಾರೆ ಇವ್ರ ಮನೆ ಹತ್ರನೇ. ಅಂದರೆ ಸಾಧಿಕನ ಕಂಪ್ಲೇಂಟ್ ಮಾಡಿದ್ದಾನಲ್ವ, ಸೊ ಹಾಗಾಗಿ ಯಾರೋ ಬಂದರು ಅನಿಸುತ್ತೆ ಅಂಥೇಳಿ ಹೋಗೋಣ ಅಂತ ಹೊರಡ್ತಾನೆ ಬಾಲ. ಇಲ್ಲ ನಾನು ಫಸ್ಟ್ ಹೋಗ್ತೀನಿ ಅಂತ ಅವಳು ಬಂದು ಬಾಗಿಲಲ್ಲಿ ನಿಂತ್ಕೊತಾಳೆ. ನಿಂತ್ಕೊಂಡ ತಕ್ಷಣ ಇಲ್ಲಿ ಬಾಲ ಇದ್ದಾನ ಅಂತೇಳಿ ಕೇಳ್ತಾರೆ. ಅವಳು ಒಂಥರ ಕನ್ಫ್ಯೂಷನಲ್ಲಿ ನಿಂತಿರಬೇಕಾದಾಗ ಬಾಲನೇ ಈಚೆ ಬಂದುಬಿಡ್ತಾನೆ. ಈಚೆ ಬಂದ ತಕ್ಷಣ ಅವ್ನು ಚೆನ್ನಾಗಿ ಹೊಡ್ಸ್ಕೊಂಡು ನಿಂತಿರ್ತಾನಲ್ವ. ಪೊಲೀಸ್ನವ್ರು ಇವರಿಬ್ಬರು ಈ ರೀತಿಲಿ ನೋಡಿದಾಗ ಅವನೇ ನೋಡಿ ಸರ್ ಬಾಲ ಅಂಥೇಳಿ ಸತ್ಯನ ಹೇಳಿಬಿಡ್ತಾರೆ. ಸೊ ಹಂಗೆ ಹೇಳಿದ ತಕ್ಷಣ ಅವನಿವಾಗ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರ. ಇಲ್ಲಾಂತಂದರೆ ಇವನೇ ವರ್ಧನ ಮೇಲೆ ಏನಾದ್ರು ಕಂಪ್ಲೇಂಟ್ ಕೊಡ್ತಾನೆ, ಕಾವೇರಿನ ಕಿಡ್ನಾಪ್ ಮಾಡಿರೋದು ವರ್ಧನೆ ಅಂತ. ಸೊ ಇಲ್ಲಿ ಯಾರೋ ಒಬ್ಬರು ಬಂದು ಕಾವೇರಿನ ಡಿಸ್ಟರ್ಬ್ ಕೂಡ ಮಾಡ್ತಾರೆ. ಸೊ ನೋಡೋಣ, ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನಾಳೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಈ ಸೀರಿಯಲ್ ಅಂತಲೇ ಹೇಳ್ಬೋದು. ಸೊ ನಾಳೆ ಮತ್ತೆ ಸಿಗ್ತೀನಿ ಒಂದು ಒಳ್ಳೆ ಎಪಿಸೋಡ್ ಜೊತೆ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು.